ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಿ? ನಾನು ಸಕ್ಕದಾಗಿದ್ದೀನಿ, ನೀವೆಲ್ಲ ಸಕ್ಕದಾಗಿದ್ದೀನಿ ಅನ್ಕೊಂಡಿದ್ದೀರಿ. ನಾನು ನಿಮ್ಮ ಮಿಸ್ಟರ್ ಕನ್ನಡ ಕ್ರಿಯೇಟರ್. ಇವತ್ತು ಬಂದಿದ್ದೀನಿ MI ವರ್ಸಸ್ KKR ಮ್ಯಾಚ್ ಪ್ರಿವ್ಯೂ ತೊಗೊಂಡು ಆ್ಯಂಡ್ ಎಕ್ಸ್ಪೆಕ್ಟಿಂಗ್ ಪ್ಲೇಯಿಂಗ್ 11 ತೊಗೊಂಡು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಬಟನ್ನ ಒತ್ತಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇವತ್ತಿನ ಮ್ಯಾಚ್ ಮುಂಬೈನ ವಾನ್ಖೇಡೆ ಸ್ಟೇಡಿಯಂನಲ್ಲಿ ನಡೀತಾ ಇದೆ. ಅದು MI ವರ್ಸಸ್ KKR. MIಗೆ ಇವತ್ತು ಹೋಮ್ ಮ್ಯಾಚು, ಅವರಿಗೆ ಅಡ್ವಾಂಟೇಜ್ ತುಂಬ ಇದೆ. ಆ್ಯಂಡ್ MI ವರ್ಸಸ್ KKRನ ಕಂಪ್ಯಾರಿಸನ್ ಮಾಡೋದಾದರೆ ಇದುವರೆಗೂ ಅವರು 12 ಮ್ಯಾಚ್ ಆಡಿದ್ದಾರೆ ಮುಂಬೈ ವಾನ್ಖೇಡೆ ಸ್ಟೇಡಿಯಂನಲ್ಲಿ. ಅದರಲ್ಲಿ 10 ಮ್ಯಾಚು ಮುಂಬೈನೇ ಗೆದ್ದಿದೆ. 2 ಮ್ಯಾಚ್ KKR ಗೆದ್ದಿರ್ಬೋದು, ಬಟ್ 10 ಮ್ಯಾಚ್ ಮುಂಬೈಯೇ ಗೆದ್ದಿದೆ. ಆ್ಯಂಡ್ ಮುಂಬೈಗೆ ತುಂಬ 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 ಅಡ್ವಾಂಟೇಜಸ್ ಇದೆ. ಆ್ಯಂಡ್ ದ ಸ್ಟ್ರಾಂಗೆಸ್ಟ್ ಟೀಮ್ ಅಂತಲೂ ಕೂಡ ಇದೆ. ಯಾಕಂತಂದರೆ ಬೌಲಿಂಗಲ್ಲಾಗಲಿ ಬ್ಯಾಟಿಂಗಲ್ಲಾಗಲಿ ತುಂಬ ಜನ ಪ್ಲೇಯರ್ಸ್, ವರ್ಲ್ಡ್ ಟಾಪ್ ಕ್ಲಾಸ್ ಪ್ಲೇಯರ್ಸ್ ಎಲ್ಲ ಮುಂಬೈಯಲ್ಲೇ ಇದ್ದಾರೆ. ಇವತ್ತು ನನ್ನ ಪ್ರಕಾರ ಮುಂಬೈ ಆರಾಮಾಗಿ ಗೆಲ್ಲುತ್ತೆ ಅಂತ ಅಂದ್ಕೊಂಡಿದ್ದೀನಿ KKR ಮೇಲೆ. ಯಾಕೆಂದರೆ KKRಲ್ಲಿ ಕೂಡ ತುಂಬ ಜನಕ್ಕೆ ಇಂಜುರಿ ಆಗಿ ರೂಲ್ಡ್ ಔಟ್ ಆಗಿದ್ದಾರೆ. ಆ್ಯಂಡ್ ಅಂತ ಹೇಳ್ಕೊಳ್ಳೋಂಥ ಪ್ಲೇಯರ್ಸ್ ಯಾರೂ ಇಲ್ಲ. ಬಿಕಾಸ್ ಯಾಕಂದರೆ ಅಜಿಂಕ್ಯ ರಹಾನೆ ಕ್ಯಾಪ್ಟನ್ ಚೆನ್ನಾಗಿ ಆಡ್ಬೋದು, ಬಟ್ ಮುಂಬೈ ಇಂಡಿಯನ್ಸಲ್ಲಿ ಎಲ್ಲ ಪ್ಲೇಯರ್ಸು ಆಡೋರೇ ಇದ್ದಾರೆ. ಆ್ಯಂಡ್ ಆ ಪ್ಲೇಯರ್ಸ್ ಯಾರ್ಯಾರು, ಪ್ಲೇಯಿಂಗ್ 11 ಯಾರ್ಯಾರು ಅಂತ ನಾನು ನಿಮಗೆ ಹೇಳಕ್ಕೆ ಬರ್ತಾ ಇದ್ದೀನಿ. ಈ ಸಲ ಮುಂಬೈಗೆ ಪೇರ್ ಆಗಿ ರೋಹಿತ್ ಶರ್ಮಾ ನಂಬರ್ 1 ಆಗಿ ಇದ್ದೇ ಇರ್ತಾರೆ. ಅವ್ರ ಜೊತೆಗೆ ರಿಯಾನ್ ರಿಕಲ್ಟನ್ ಅವರು ಓಪನಿಂಗ್ ಆಗಿ ಬರ್ಬೋದು. ನೆಕ್ಸ್ಟ್ 1 ಡೌನ್ ಬಂದ್ಬಿಟ್ಟು ತಿಲಕ್ ವರ್ಮಾ ಬರ್ತಾರೆ. ಸೊ ನಂಬರ್ 3 ತಿಲಕ್ ವರ್ಮಾ ಬರ್ಬೋದು. ನೆಕ್ಸ್ಟ್ ಅದಾದ ತಕ್ಷಣ ತಿಲಕ್ ವರ್ಮಾ ಆದಮೇಲೆ ದ ಇಂಡಿಯನ್ T20 ಟೀಮ್ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಬರ್ತಾರೆ. ನೋಡಿ, ಇವ್ರು 4 ಜನನು ತುಂಬ ಚೆನ್ನಾಗಿ ಆಡ್ತಾರೆ, ಸಖತ್ತಾಗಿ ಆಡ್ತಾರೆ, ಸೂಪರಾಗಿ ಆಡ್ತಾರೆ. ಆ್ಯಂಡ್ ಇವರ ಸ್ಟ್ರೈಕ್ ರೇಟ್ ಕೂಡ ಹಾಗೆ ಇದೆ, ಸ್ಟ್ರೈಕ್ ರೇಟ್ ಜಾಸ್ತಿ ಇದೆ. ಆ್ಯಂಡ್ ಎಲ್ಲರೂ ಓಡ್ದಾಡೋರು, ಎಲ್ಲರೂ 6 ಹೊಡಿಯೋರೆ, ಎಲ್ಲರೂ 4 ಹೊಡಿಯೋರೆ. ಸೂರ್ಯಕುಮಾರ್ ಆದಮೇಲೆ ನಮನ್ದೀರ್ ಸಿಂಗ್ ಅವ್ರು ಬರ್ಬೋದು. ನಮನ್ದೀರ್ ಅವರು ಸಕ್ಕತ್ತಾಗಿ ಆಡ್ತಾರೆ. ಅದಾದಮೇಲೆ ಮುಂಬೈ ಇಂಡಿಯನ್ಸ್ನ ಕ್ಯಾಪ್ಟನ್ ಆದಂತಹ ಹಾರ್ದಿಕ್ ಪಾಂಡ್ಯ, ಕುಂಫು ಪಾಂಡ್ಯ, ಹಾರ್ದಿಕ್ ಪಾಂಡ್ಯ ಅವ್ರು ಬರ್ತಾರೆ. ಅವರು ನಂಬರ್ 6 ಹಾರ್ದಿಕ್ ಪಾಂಡ್ಯ ಅವರು ಬರ್ತಾ ಇದ್ದಾರೆ. ಅವರು ಕೂಡ ಸಖತ್ತಾಗಿ ಆಡ್ತಾರೆ, ಮ್ಯಾಚ್ ಫಿನಿಷರ್, ಸೂಪರಾಗಿ ಆಡ್ತಾರೆ. ಬೌಲಿಂಗ್ ಅವರು ಫಸ್ಟ್ ಏನಾದ್ರು ಆಯ್ಕೆ ಮಾಡಿಕೊಂಡ್ರೆ ಮೇ ಬಿ ಹಾರ್ದಿಕ್ ಪಾಂಡ್ಯ ಅವರು ಪ್ರಮೋಟ್ ಆಗೋ ಚಾನ್ಸಸ್ ಇದೆ ನಂಬರ್ 5ಗೆ. ಸೊ ಇಲ್ಲ ಅಂತ ಅಂದರೆ ಅವ್ರು ನಂಬರ್ 6ಗೆ ಆಡ್ತಾರೆ. ಬಿಕಾಸ್ ಫಸ್ಟ್ ಬ್ಯಾಟಿಂಗ್ ಎಲ್ಲರೂ ಸಖತ್ತಾಗಿರೋರೇ ಆಡ್ತಾ ಇದ್ದಾರೆ. ಸೊ ನಂಬರ್ 6 ಹಾರ್ದಿಕ್ ಪಾಂಡ್ಯ ಅವರು ಬರ್ತಾ ಇದ್ದಾರೆ. ಅದಾದಮೇಲೆ ವಿಲ್ ಜಾಕ್ಸ್ ಅವರು ಬರ್ತಾರೆ ಹಾರ್ದಿಕ್ ಪಾಂಡ್ಯ ಅವರು ಆದಮೇಲೆ. ಸೊ ವಿಲ್ ಜಾಕ್ಸ್ ಅವ್ರ ಜೊತೆಗೆ ಮಿಚೆಲ್ ಸ್ಯಾಂಟ್ನರ್ ಅವರು ಇದ್ದಾರೆ. ಅದಾದಮೇಲೆ ದೀಪಕ್ ಚಹಾರ್ ಇದ್ದಾರೆ. ಸೊ ಬೌಲಿಂಗಲ್ಲಿ ಸೂಪರ್ ಆಗಿರೋ ಟೀಮ್ ಇದೆ. ದೀಪಕ್ ಚಹಾರ್ ಆ್ಯಂಡ್ ಟ್ರೆಂಟ್ ಬೋಲ್ಟ್ ಅವರು ಇದ್ದಾರೆ. ಅದಾದಮೇಲೆ ಫಿನಿಷರ್ ಬಂದ್ಬಿಟ್ಟು ಬೌಲಿಂಗಲ್ಲಿ ದ ಬೆಸ್ಟ್ T20 ವರ್ಲ್ಡ್ ಕ್ಲಾಸ್ ಬೌಲರ್ ಬೂಮ್ರಾ, ಜಸ್ಪ್ರೀತ್ ಬೂಮ್ರಾ ಅವರಿದ್ದಾರೆ. ಬೂಮ್ರಾ ಅವರಿದ್ದಾರೆ. ಅವರು ಸೂಪರಾಗಿ ಆಡ್ತಾರೆ, ಸೂಪರಾಗಿ ಬೌಲಿಂಗ್ ಮಾಡ್ತಾರೆ. ಅದನ್ನೇನು ನಿಮಗೆ ಹೇಳ್ಬೇಕಾಗಿರೋದಿಲ್ಲ, ಸೂಪರ್ ಆಗಿದ್ದಾರೆ. ಟೀಮ್ ಅಂತೂ ಸಖತ್ತಾಗಿದೆ. ನನ್ನ ಪ್ರಕಾರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿಬಿಟ್ಟು ವಿಲ್ ಜಾಕ್ಸ್ ಇಲ್ಲ ಅಥವಾ ಮಿಚೆಲ್ ಸ್ಯಾಂಟ್ನರ್ ಇಲ್ಲ ಅಂತ ಅಂದರೆ ಸೊ ಶರ್ಫೇನ್ ರುದರ್ಫೋರ್ಡ್ ಅವ್ರು ಬರ್ಬೋದು. ಈಸ್ ಅ ಪವರ್ ಹಿಟ್ಟರ್ ಆ್ಯಂಡ್ ಆಲ್ರೌಂಡರ್ ಕೂಡ. ಇಲ್ಲ ಅಂತಂದರೆ ರಾಬಿನ್ ಮಿನ್ಸ್ನ ಕರ್ಕೊಂಬರ್ಬೋದು. ಸೊ ಇವೆರಡರಲ್ಲಿ ಯಾರೋ ಒಬ್ಬನ ಕರ್ಕೊಂಬರ್ಬೋದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಸೊ ನೆಕ್ಸ್ಟ್ KKR ಪ್ಲೇಯಿಂಗ್ 11 ಏನು ಅಂತ ಬಂದರೆ, KKR ಪ್ಲೇಯಿಂಗ್ 11 ಬಂದ್ಬಿಟ್ಟು ಫಿನಾಲನ್ ಆ್ಯಂಡ್ ಸುನಿಲ್ ನರೈನ್ ಓಪನಿಂಗ್ ಮಾಡ್ತಾರೆ. ಫಸ್ಟು ಓಪನಿಂಗ್ ಆದಮೇಲೆ ನಂಬರ್ 3 ಅಜಿಂಕ್ಯ ರಹಾನೆ ಅವ್ರು ಬರ್ತಾರೆ KKRನ ಕ್ಯಾಪ್ಟನ್ ಆಗಿ. ಸೊ ಅದಾದಮೇಲೆ ಕ್ರಿಶ್ ರಘುವಂಶಿ ಅವ್ರು ಬರ್ತಾರೆ. ಅದಾದಮೇಲೆ ಕ್ಯಾಮ್ರನ್ ಗ್ರೀನ್ ಅವರು ಬರ್ತಾ ಇದ್ದಾರೆ. ಸೊ ನಂಬರ್ 6 ರಿಂಕು ಸಿಂಗ್ ಅವರು ಬರ್ತಿದ್ದಾರೆ. ನಂಬರ್ 7ಗೆ ರಮಣ್ದೀಪ್ ಸಿಂಗ್ ಅವರು ಬರ್ತಾ ಇದ್ದಾರೆ. ಸೊ ಅದಾದಮೇಲೆ ನಂಬರ್ 8 ಅನುಕುಲ್ ರಾಯ್ ಆ್ಯಂಡ್ ನಂಬರ್ 9 ಕಾರ್ತಿಕ್ ತ್ಯಾಗಿ ಅವರು ಇರ್ತಾರೆ. ಸೊ ನಂಬರ್ 10 ಬ್ಲೆಸ್ಸಿಂಗ್ ಮುಜಬ್ಬಾನಿ ಇರ್ತಾರೆ. ಸೊ ನಂಬರ್ 11 ವರುಣ್ ಚಕ್ರವರ್ತಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿಬಿಟ್ಟು ವೈಭವ್ ಅರೋರಾ ಅವರು ಆಡ್ತಾರೆ. ಸೊ ಇದು ನನ್ನ ಪ್ಲೇಯಿಂಗ್ 11 ಲಿಸ್ಟ್. ಸೊ ಇದರಲ್ಲಿ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ. ಸೊ ಆ್ಯಂಡ್ ಈಗ ನಾವು ಹಿಸ್ಟ್ರಿ ತೊಗೊಳ್ಳೋದಾದರೆ ನಾನು ಮೊದಲೇ ಹೇಳ್ದಂಗೆ ಟೋಟಲ್ ಮುಂಬೈ ವಾನ್ಖೇಡೆ ಸ್ಟೇಡಿಯಂನಲ್ಲಿ ಟೋಟಲ್ 12 ಮ್ಯಾಚ್ ಆಗಿದೆ MI ವರ್ಸಸ್ KKR. ಅದರಲ್ಲಿ 10 ಮ್ಯಾಚು MI ಅವರೇ ಗೆದ್ದಿದ್ದಾರೆ. ಸೊ ಹೋಮ್ ಅಡ್ವಾಂಟೇಜಸ್ ಯಾರಿಗಿದೆ ಅಂತಂದರೆ ಮುಂಬೈ ಅವ್ರಿಗಿದೆ ಇವತ್ತು. ಆ್ಯಂಡ್ ದ ಸ್ಟ್ರಾಂಗ್ ಟೀಮ್ ಇರೋದ್ರಿಂದ ಮುಂಬೈ ಅವರೇ ಗೆಲ್ಬೋದು ಅಂತ ನನಗೆ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಅದನ್ನು ಕೂಡ ನೀವು ಕಮೆಂಟ್ ಮಾಡಿ. ಇವತ್ತಿನ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ನಿಮಗೆ ಸಂಜೆ 7:30 ಸಂಜೆ 7:30 ಸ್ಟಾರ್ಟ್ ಆಗ್ತಾ ಇದೆ ಮ್ಯಾಚ್. ಮುಂಬೈ ವಾನ್ಖೇಡೆ ಸ್ಟೇಡಿಯಂನಿಂದ ಡೈರೆಕ್ಟ್ ನೇರ ಪ್ರಸಾರ ಆಗುತ್ತೆ.
ಸೊ ನೀವು ಎಲ್ಲರೂ ನೋಡಿ ಮಿಸ್ ಮಾಡ್ಕೋಬೇಡಿ. ಇವತ್ತು ಮ್ಯಾಚ್ ಕೂಡ ಸಖತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ಅಂತೂ RCB ಗೆದ್ದಾಗಿದೆ. ಸೊ ಇವತ್ತು ಸೆಕೆಂಡ್ ಮ್ಯಾಚ್ IPLನ 2ನೇ ಪಂದ್ಯ MI ವರ್ಸಸ್ ಮುಂಬೈ ಇಂಡಿಯನ್ ವರ್ಸಸ್ ಕೋಲ್ಕತ್ತಾ ನೈಟ್ ರೈಡರ್ಸ್. ಸೊ ಮ್ಯಾಚ್ ಆಗ್ತಾ ಇದೆ, ನೋಡಿ ಎಂಜಾಯ್ ಮಾಡಿ. MI ಗೆಲ್ಲುತ್ತೆ. MI ಫ್ಯಾನ್ಸ್ ಎಲ್ಲ ಸಪೋರ್ಟರ್ಸ್, MI ಸಪೋರ್ಟರ್ಸ್ ಯಾರ್ಯಾರೆಲ್ಲ ಇದ್ದೀರಾ ಎಲ್ಲರೂ ಕಮೆಂಟ್ಸ್ ಮಾಡಿ. ಆ್ಯಂಡ್ KK ಸಪೋರ್ಟ್ಸ್ ಯಾರ್ಯಾರು ಇದ್ದೀರಾ ಎಲ್ಲರೂ ಲೈಕ್ ಮಾಡಿ. ಆ್ಯಂಡ್ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅಲ್ಲಿ ತನಕ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.